ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಬರದೇ ಇರೋರು ಏನ್ ಮಾಡಬೇಕು ಸೊ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆಯಾ ಸೊ ಹಾಗಿದ್ರೆ ನಮ್ಗೆ ಯಾಕೆ ಬರ್ತಾ ಇಲ್ಲ ನಮ್ಮ ಖಾತೆಗೆ ಯಾಕೆ ಹಣ ಬರ್ತಾ ಇಲ್ಲ ಅಂದ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಕೂಡ ನೀವು ತಿಳ್ಕೋಬೇಕು ಅಂತಂದ್ರೆ ಆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಯೋದಿಲ್ಲ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಜನದ ಕಮೆಂಟ್ ಅದೇನೆ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ನಿಜವಾಗ್ಲೂ ಬಿಡುಗಡೆ ಆಗಿದ್ಯಾ ಆಗಿದ್ರೆ ನಮ್ಮ ಖಾತೆಗೆ ಯಾಕೆ ಬಂದಿಲ್ಲ ಅನ್ಬಿಟ್ಟು ತುಂಬಾ ಕಮೆಂಟ್ ಮಾಡ್ತಾ ಇದ್ರಿ ಯಾವ ಕಾರಣಕ್ಕೆ ನಿಮ್ಮ ಖಾತೆಗೆ ಬಂದಿಲ್ಲ ಹಣ ಅನ್ನೋದನ್ನ ನೀವು ಯಾವ ರೀತಿಯಾಗಿ ಪಡ್ಕೋಬೇಕು ಏನು ಅಂತ ಅನ್ಬಿಟ್ಟು ನಾನು ಡೀಟೇಲ್ ಆಗೇನೆ ಮಾಹಿತಿ ಕೊಡುವಂತದ್ದು ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಜಮಾ ಆಗಿದೆ ನೋಡಿ ಅಂತ ಕೂಡ ನಾನು ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ ಅದರಲ್ಲಿ ನಾನು ಪ್ರೂಫ್ ಕೂಡ ಹಾಕಿದ್ದೆ ಮೆಸೇಜ್ ಬಂದಿರೋದು 4ನೇ ತಾರೀಕಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಜೂನ್ ನಲ್ಲಿ ಹಣ ಬಂದಿರುವಂತದ್ದು ಸೊ 20ನೇ ಕಂತಿಂದು ಅಂತ ಕೂಡ ಎಲ್ಲ ಡೀಟೇಲ್ ಆಗೇನೆ ಹೇಳಿದ್ದೆ ಆದ್ರೂ ಕೂಡ ತುಂಬಾ ಜನ ಇದು ಫೇಕ್ ಹೇಳ್ತಾ ಇದ್ದೀರಾ ನೀವು ಯಾವುದೇ ತರ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಅನ್ನೋದು ಬಂದೇ ಇಲ್ಲ ಅಂತ ಕೂಡ ಕಮೆಂಟ್ ಮಾಡಿದ್ರಿ ಆ ರೀತಿ ಕಮೆಂಟ್ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ ಬಿಡಿ ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಸ್ವಲ್ಪ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಮಾತ್ರ ಬಂದಿತ್ತಲ್ಲ ಆದ್ರಿಂದ ಅವರೆಲ್ಲರೂ ಕೂಡ ಫೇಕ್ ಅಂತ ಅನ್ಕೊಂಡಿರ್ಬೋದು ಒಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗಿದೆ ಇನ್ ಕೂಡ ತುಂಬಾ ಜನ ಹೇಳಿದ್ರಿ 19ನೇ ಕಂತಿನ ಹಣನೇ ಇನ್ನೂ ಬಂದಿಲ್ವಲ್ಲ ಸೊ 20ನೇ ಕಂತಿನ ಹಣ ಇನ್ನೆಲ್ಲಿಂದ ಬರುತ್ತೆ 19 ಬಂದ್ರೆ ಅಲ್ವಾ 20 ಬರೋದು ಅಂತ ಅನ್ಬಿಟ್ಟು ಅದನ್ನು ಕೂಡ ಹೇಳಿದ್ರಿ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 20ನೇ ಕಂತಿನ ಹಣ ಏನೋ ರಿಲೀಸ್ ಮಾಡ್ಬಿಟ್ಟಿದ್ದಾರೆ 19ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ಬಿಟ್ಟಿದ್ದಾರೆ ಸರ್ಕಾರ ಬಟ್ ಆ ಒಂದು ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬಂದು ತಲುಪಿದ್ಯಾ ಅಂದ್ರೆ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬಂದು ತಲುಪಿದ್ಯಾ ಅನ್ನೋದೇ ಇಲ್ಲಿ ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ ಈಗ ಹಣ ಏನೋ ಬಿಡುಗಡೆ ಮಾಡಿದೀವಿ ಅನ್ಬಿಟ್ಟು ನಾವು 1% ಮಹಿಳೆಯರಿಗೆ ಕೊಟ್ಬಿಟ್ಟು ಹಣ ಬಿಡುಗಡೆ ಮಾಡಿದೀವಿ ಅಂತ ಅನ್ಬಿಟ್ಟು ಮಾಧ್ಯಮಗಳ ಮುಖಾಂತರ ತಿಳಿಸ್ಕೋಬಹುದಲ್ವಾ ಸರ್ಕಾರ ಆದ್ರೆ ಎಲ್ಲಾ ಮಹಿಳೆಯರ ಖಾತೆಗೆ ಬಂದಿದ್ಯಾ ಅನ್ನೋದೇ ಅಲ್ಲಿ ನಮ್ಗೆ ಪ್ರಶ್ನೆಯಾಗಿ ಉಳಿಯುವಂತದ್ದು ಇವಾಗ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಕೂಡ 4ನೇ ತಾರೀಕು ಬಂದು ಜಮಾ ಆಗಿದೆ ಮಹಿಳೆಯರ ಖಾತೆಗೆ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬಂದಿಲ್ಲ ಬರೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮಾತ್ರನೇ ಫಸ್ಟ್ ಬಂದಿರುವಂತದ್ದು ಕೆಲವೊಂದಷ್ಟು ಮೆಸೇಜ್ ಗಳು ಬರ್ತಾ ಇದೆ ಚಿಕ್ಕಮಂಗ್ಳೂರು ಬಂದಿದೆ ತುಮಕೂರು ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಸೊ ನಿಮ್ಮೆಲ್ಲರ ಕಮೆಂಟ್ ಇಂದ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅನ್ನೋದು ಕೂಡ ನನ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು ಸೊ ಇವಾಗ ಫಸ್ಟ್ ಆಗಿ ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಮಾತ್ರನೇ ಆಗ ನಾನು ವಿಡಿಯೋ ಮಾಡಿದ್ದಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಂದಿರೋರು ಕೂಡ ಕಮೆಂಟ್ ಮಾಡಿದ್ರಿ ನಮಗೆ ಹಣ ಬಂದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಂತ ಅನ್ಬಿಟ್ಟು ಬರ್ದೇ ಇರೋರು ಬಂದಿಲ್ಲ ಅಂತ ಕೂಡ ಹೇಳಿದ್ರಿ ಈಗ ಈ ರೀತಿಯಾಗಿ ಸರ್ಕಾರ ಈಗ ಸೊ ಎಲ್ರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಬಂದಿದ್ಯಾ ಅಂತ ನೀವು ಕೇಳೋದಾದ್ರೆ ಸೊ ಎಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಅನ್ನೋದು ಬಂದಿಲ್ಲ ಸೊ ಇದೇ ಒಂದು ಮಹಿಳೆಯರಿಗೆ ದುಃಖಕರವಾದಂತಹ ಸಂಗತಿ ಅಂತಾನೆ ಹೇಳಬಹುದು 19ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿದ್ರು ಆ ಒಂದು 19ನೇ ಕಂತಿನ ಹಣದಲ್ಲೂ ಕೂಡ ಎಲ್ಲಾ ಮಹಿಳೆಯರ ಖಾತೆಗೆ ಹಣ ನೀಡ್ಲೇ ಇಲ್ಲ ಬರೀ 50% ಮಹಿಳೆಯರ ಖಾತೆಗೆ ಮಾತ್ರನೇ ಹಣ ನೀಡಿದ್ರು ಇನ್ನ 50% ಮಹಿಳೆಯರ ಖಾತೆಗೆ ಹಣ ನೀಡ್ಲೇ ಇಲ್ಲ ಆಗ್ಲೇ 20ನೇ ಕಂತಿಗೆನೆ ಜಂಪ್ ಆಗಿ 20ನೇ ಕಂತಲ್ಲೂ ಅಷ್ಟೇನೆ ಒಂದು 5% ಅಂತಾನೆ ಹೇಳ್ಬಹುದು ಒಂದು 10 ಅಂತಾನು ನಾನು ಹೇಳಕ್ ಆಗೋದಿಲ್ಲ ಒಂದು 5-10 ಓಕೆ ಇಷ್ಟರಲ್ಲಿ ಹಣ ಅಂದ್ರೆ ಇಷ್ಟು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ನೀಡಿದ್ರೆ ಒಂದು 50 ನೀಡಿಲ್ಲ ಬಿಡಿ ಒಂದು 40 ಕೂಡ ನೀಡಿಲ್ಲ ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ನಾವು ತಗೊಂಡ್ರೆ 100ಗೆ ಅಷ್ಟು ಮಹಿಳೆಯರ ಖಾತೆಗೆ ಹಣ ನೀಡಿಲ್ಲ ಏನೋ ಈ ರೀತಿಯಾಗಿ ಬರೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮಾತ್ರ ಫಸ್ಟ್ ಹಣ ನೀಡಿದ್ರು ಈಗ ರೀಸೆಂಟ್ ಆಗಿ ತುಮಕೂರು ಮತ್ತೆ ಚಿಕ್ಕಮಂಗ್ಳೂರು ಕೋಲಾರ ಇಲ್ಲಿಗೆ ಬರ್ತಾ ಇರುವಂತದ್ದು ನೋಡೋಣ ಇನ್ನು ಅಂದ್ರೆ ಈ ತಿಂಗಳು ಎಂಡ್ ಆಗೋ ಅಷ್ಟರಲ್ಲೂ ಕೂಡ ಅಂದ್ರೆ ಒಂದೊಂದು ಜಿಲ್ಲೆಗೆ ಹಣ ಅನ್ನೋದು ಬರ್ತಾ ಇರುತ್ತೆ ಬಟ್ ಈ ತರ ಸರ್ಕಾರ ಮಾಡೋದು ತಪ್ಪು ಯಾಕಂತಂದ್ರೆ 19ನೇ ಕಂತಿನ ಹಣನ ಕೆಲವೊಂದಷ್ಟು ಮಹಿಳೆಯರು ಪಡ್ಕೊಂಡೇ ಇಲ್ಲ ಈಗಾಗಲೇ 20ನೇ ಕಂತಿನ ಹಣ ಅಂತ ಹೋಗಿದ್ದಾರೆ ಬಟ್ ಈಗ ಅಂತಹ ಮಹಿಳೆಯರು ಏನ್ ಮಾಡ್ಬೇಕು 19ನೇ ಕಂತಿನ ಹಣ ಕೂಡ ಇಲ್ಲ ಅಂಡ್ 20ನೇ ಕಂತಿನ ಹಣ ಕೂಡ ಇಲ್ಲ ಅಂತವ್ರು ಏನ್ ಮಾಡ್ಬೇಕಾಗತ್ತೆ ಇವಾಗ ಏನಾದ್ರೂ ಒಂದು ಅವ್ರ ಫೀಡ್ಬ್ಯಾಕ್ ಕೊಡೋದಕ್ಕೆ ಆಗ್ತಾ ಇಲ್ಲ ಈಗ ಒಂದು ಹೆಲ್ಪ್ ಲೈನ್ ನಂಬರ್ ಕೂಡ ಇಲ್ಲ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಅಥವಾ ಕೇಳಲಿಕ್ಕಾದ್ರೂ
ಯಾಕೆ ಹಣ ಬರ್ತಾ ಇಲ್ಲ ಅನ್ನೋದಕ್ಕೂ ಕೂಡ ಏನೂ ಇಲ್ಲ. ಈ ತರ ಸರ್ಕಾರ ಮಾಡೋದ್ರಿಂದ ತುಂಬಾ ಮಹಿಳೆಯರಿಗೆ ಎಫೆಕ್ಟ್ ಆಗ್ತಾ ಇರೋವಂಥದ್ದು. ಈಗ 20ನೇ ಕಂತಿನ ಹಣ ಏನೋ ಬಂದ್ಬಿಡ್ತು ಅನ್ನೋ ಸಂತೋಷದಲ್ಲಿ ಕೆಲವೊಂದಷ್ಟು ಮಹಿಳೆಯರು ಇದ್ದಾರೆ. ಬಟ್ ಬೆಂಗಳೂರು ಗ್ರಾಮಾಂತರ ಒಂದೇ ಜಿಲ್ಲೆನ ಕರ್ನಾಟಕದಲ್ಲಿ ಇರೋದು. ಸೊ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರಿಂದಲೇ ಕೂಡ ಈ ಒಂದು ಸರ್ಕಾರ ಅನ್ನೋದು ರಚನೆಗೊಂಡಿರೋದಲ್ವಾ. ಆದ್ರಿಂದ ಎಲ್ಲಾ ಮಹಿಳೆಯರಿಗೂ ಕೂಡ ಹಣ ಅನ್ನೋದನ್ನ ನೀಡಬೇಕಾಗತ್ತೆ. ಏನೋ ಒಂದು ಬೆಂಗಳೂರು ನಾವು ಹಣ ಕೊಟ್ಟಿದೀವಲ್ಲ ಅಂತ ಅಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಂದು ಹಣ ನೀಡ್ಬಿಟ್ರೆ ಸರ್ಕಾರ, ಬೇರೆ ಇರೋರಂತ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಮಹಿಳೆಯರ ಗತಿ ಏನು? ಸೊ ಅವರು ಗೃಹಲಕ್ಷ್ಮಿ ಯೋಜನೆ ನಂಬ್ಕೊಂಡು ಏನೋ ಒಂದು ಚೀಟಿ ಹಾಕೊಂಡಿರ್ತಾರೋ ಅಥವಾ ಮತ್ತಿತರ ಕಮಿಟ್ಮೆಂಟ್ಸ್ಗಳಿರುತ್ತೋ ಅಥವಾ ಮನೆಗೆ ಏನಾದ್ರು ಸಾಮಾನು ಇವಾಗ ವಾಷಿಂಗ್ ಮಿಷಿನ್ ತಗೊಳ್ಳೋಣ, ಮನೆಗೆ ಏನಾದ್ರು ಫ್ರಿಡ್ಜ್ ತಗೊಳ್ಳೋಣ, ಈ ತರ ಎಲ್ಲ ತಗೊಂಡಿರ್ತಾರೆ. ಇವಾಗ ಟಿವಿ ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇರ್ತಾರೆ, ಗೃಹಲಕ್ಷ್ಮಿ ಯೋಜನೆಯಿಂದ ನಾನು ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ತರಕಾರಿ ಶಾಪ್ ಇಟ್ಕೊಂಡಿದ್ದೀನಿ, ಈ ತರ ಚಿಕ್ಕದಾಗಿ ಒಂದು ಅಂಗಡಿ ಇಟ್ಕೊಂಡಿದ್ದೀನಿ, ಮತ್ತೆ ನನ್ನ ಮೊಬೈಲ್ ತಗೊಂಡೆ, ನನ್ನ ಮನೆಗೆ ವಾಷಿಂಗ್ ಮಿಷಿನ್ ತಗೊಂಡೆ, ಈ ತರ ಎಲ್ಲ ನೋಡಿ ಅವರು ಕೂಡ ಇನ್ಸ್ಪೈರ್ ಆಗಿ ಅವರು ಕೂಡ ತಗೊಂಡಿರ್ತಾರೆ. EMI ಅಲ್ಲಿ ಕಟ್ಟೋಣ ಬಿಡು, ಪ್ರತಿ ತಿಂಗಳು ಯಾವ ಕಂತಿಂದ ಹಣ ಆದ್ರೂ ಒಂದೊಂದ್ ಕಂತಿನ ಹಣ ಅನ್ನೋದನ್ನ ಕೊಟ್ಬಿಡ್ತಾರ ಸರ್ಕಾರ, ಈ ರೀತಿಯಾಗೆಲ್ಲ ಥಿಂಕ್ ಮಾಡಿ ಮಹಿಳೆಯರು ಅಂದ್ರೆ ತಗೊಂಡ್ಬಿಟ್ಟಿರ್ತಾರೆ. ಬಟ್ ಈಗ ಹಣ ಬಂದಿಲ್ಲ ಅಂತಂದ್ರೆ ಅವರು ಏನ್ ಅನ್ಕೋಬೇಕಾಗತ್ತೆ? ಈ ತರ ಸರ್ಕಾರ ಮೋಸ ಮಾಡ್ತಾ ಇರೋದು ತುಂಬಾನೇ ಬೇಜಾರಾಗ್ತಾ ಇದೆ. 19ನೇ ಕಂತಿನ ಹಣ 0.5% ಮಹಿಳೆಯರ ಖಾತೆಗೆ ಇನ್ನೂ ಜಮಾನೇ ಮಾಡಿಲ್ಲ, ಆಗ್ಲೇ 20ನೇ ಕಂತಿನ ಹಣ ನೀಡ್ತಾ ಇದ್ದಾರೆ. ಒಂದ್ ಕಡೆ ಖುಷಿ ಕೂಡ ಆಗತ್ತೆ, ಒಂದ್ ಕಡೆ ದುಃಖ ಕೂಡ ಆಗತ್ತೆ. ಒಂದ್ ಕಡೆ ಖುಷಿ ಏನು ಅಂತಂದ್ರೆ ಬಂದಿರೋರ್ಗೆ ಮತ್ತೆ 20ನೇ ಕಂತಿನ ಹಣ ಅನ್ನೋದು ಬಂದಿದೆ. ಬಟ್ ಬರ್ದೇ ಇರೋರ್ಗೆ 19 ಬಂದಿಲ್ಲ, 20 ಬಂದಿಲ್ಲ. ಸೊ ಅದೇ ಬೇಜಾರಾಗ್ತಾ ಇರುವಂತಹ ಸಂಗತಿ ಅನ್ನೋದಾದ್ರೆ, ಈಗ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ನಿಜವಾಗ್ಲೂ ಬಂದಿದ್ಯಾ ಇದೇ ಪ್ರಶ್ನೆ ನನಗೆ ಕೇಳ್ತಾ ಇದ್ದೀರಾ. ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗಿದೆ. ನಿಮ್ ಜಿಲ್ಲೆಗೆ ಏನಾದ್ರು ಬಂದಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ, ಬಂದಿದೆ ಅಂತಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ ತಿಳಿಸಿ ಬಂದಿದ್ಯೋ ಬಂದಿಲ್ವೋ ಅಂತ, ನನಗೂ ಕೂಡ ಕನ್ಫರ್ಮ್ ಆಗ್ಬೇಕಲ್ವಾ. ಸೊ ಅಂದ್ರೆ ನನ್ಗೆ ಅಂತ ಅಲ್ಲ, ಎಷ್ಟೋ ಜನ ವಿಡಿಯೋಸ್ ನ ನೋಡ್ತಾ ಇರ್ತಾರೆ, ಅವರು ಕೂಡ ಚೆಕ್ ಮಾಡ್ತಾರೆ, ಅವರು ಕೂಡ ನಿಮ್ಮ ಒಂದು ಜಿಲ್ಲೆಯಲ್ಲಿ ಒಬ್ಬರಾಗಿರ್ತಾರೆ. ಸೊ ಅದರಿಂದ ನಿಮ್ಮ ಒಂದು ಫೀಡ್ಬ್ಯಾಕ್ ಅನ್ನೋದನ್ನ ಕೊಡಿ ಅಂತ ಕೂಡ ನಾನು ಹೇಳ್ತೀನಿ. ಈಗ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಯಾವ ರೀತಿಯಾಗಿ ಪಡ್ಕೋಬೇಕು ಅಂತಂದ್ರೆ, ಅವರು ಹಣ ನೀಡೋವರೆಗೂ ಕೂಡ ವೆಯ್ಟ್ ಮಾಡ್ಬೇಕಾಗತ್ತೆ. ಅದನ್ನ ಬಿಟ್ಟು ಬೇರೆ ಯಾವುದೇ ತರ ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಅವ್ರಿಗೆ ಯಾಕೆ ನೀಡಿದಿರಾ, ನಮ್ಗೆ ಯಾಕೆ ನೀಡಿಲ್ಲ, ನಮ್ ಜಿಲ್ಲೆಯವ್ರಿಗೆ ಯಾಕೆ ಬಂದಿಲ್ಲ ಅನ್ನೋಂತ ಕೇಳೋ ಪ್ರಶ್ನೆ ಮಾಡ್ಲಿಕ್ಕೆ ಯಾವುದೇ ತರ ಏನು ನಂಬರ್ ಇಲ್ಲ, ಅಂಡ್ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಈ ತರ ಸಮಸ್ಯೆ ಇರೋದ್ರಿಂದ ಸೊ 20ನೇ ಕಂತಿನ ಹಣ ಅಂದ್ರೆ ಅವ್ರ ಸರ್ಕಾರದ ಮುಖಾಂತರ 20ನೇ ಕಂತಿನ ಹಣ ನೀಡೋವರೆಗೂ ಕೂಡ ನೀವು ವೆಯ್ಟ್ ಮಾಡ್ಬೇಕಾಗತ್ತೆ. ಅದೇ ಇದಕ್ಕೊಂದಿರುವಂತಹ ಪರಿಹಾರ ಅಂದ್ರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ 20ನೇ ಕಂತಿನ ಹಣ ನಿಜವಾಗ್ಲೂ ಬಂದಿದ್ಯಾ, ಯಾವ ಜಿಲ್ಲೆಗೆ ಮೊದಲ ಹಂತದಲ್ಲಿ ಬಿಡುಗಡೆ ಆಗಿದೆ, ಬರ್ದೇ ಇರೋರು ಏನ್ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.